ಗೈಸ್, ಇವತ್ತು ನಾನು ನಿಮ್ಗೆ 5000 ವರ್ಷದ ಹಳೀದು ಇತಿಹಾಸ ಹೇಳಕ್ಕೆ ಕರ್ಕೊಂಬಂದಿದ್ದೀನಿ. ಈ ಟೆಂಪಲ್ ಎಲ್ಲರಿಗೂ ಗೊತ್ತೈತಿ. ಕರ್ನಾಟಕದಾಗ ವೆಸ್ಟರ್ನ್ ಘಾಟ್ಸ್ದಾಗ ಮಲೆನಾಡು ಏರಿಯಾನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಂ ಟೆಂಪಲ್ ಅಂತ. ಈ ಕುಕ್ಕೆ ಸುಬ್ರಹ್ಮಣ್ಯಂ ಟೆಂಪಲ್ದ ಇತಿಹಾಸ ಸ್ಕಂದ ಪುರಾಣದಾಗ ಹೇಳಿದ್ದಾರೆ ಅವರು. ಕುಮಾರಧಾರಾ ನದಿ ನೋಡ್ರಿ, ಇದು ನೇತ್ರಾವತಿ ನದಿ ಕನೆಕ್ಟ್ ಆಗಿ ಅರೇಬಿಯನ್ ಸೀಗೆ ಹೋಗ್ತೈತಿ. ಯಾವಾಗ ಕಾರ್ತಿಕ ಸ್ವಾಮಿ ಅವರು ತಾರಕಾಸುರನ ಕೊಲ್ತಾರಲ್ಲ, ಆ ಟೈಮ್ನಲ್ಲಿ ಇಲ್ಲಿ ಈ ನದಿ ಒಳಗೆ ಅವರು ಜಳಕ ಮಾಡ್ತಾರೆ. ಅವ್ರದ್ದು ಏನು ಬ್ಲಡ್ ಸೈಡ್ ಇರ್ತೈತಲ್ಲ, ಅದನ್ನ ಕ್ಲೀನ್ ಮಾಡೋಕ್ಕಂತ ಈ ನದಿ ಒಳಗೆ ಜಳಕ ಮಾಡ್ತಾರೆ ಅವರು. ಲಾರ್ಡ್ ಪರಶುರಾಮ್ ಅವರು ಏನು ಮಾಡ್ತಾರೆ, ಈ ನದಿ ಒಳಗೆ ಅಂದ್ರೆ ಅವ್ರದ್ದು ಕ್ಷತ್ರಿಯ ಪಾಪಗಳನ್ನ ತೊಳ್ಯಾಕಂತ ಈ ನದಿಗೆ ಅವರು ಜಳಕ ಮಾಡ್ತಾರೆ. ಈ ಏರಿಯಾಕ್ಕೆ ಹೆಸರಿಟ್ಟಿದ್ದು ಕುಮಾರಧಾರ ಅಂತ ಲಾರ್ಡ್ ಪರಶುರಾಮ್ ಅವರೇ ನೋಡು. ಮತ್ತು ಇನ್ನೊಂದು ಇತಿಹಾಸ ಪ್ರಕಾರ ಏನು, ಇದು ಕೃಷ್ಣನ ಮಗ ಸಾಂಬ ಅಂತ ಇರ್ತಾರೆ, ಅವ್ರಿಗೆ ಲೆಪ್ರಸಿ ಆಗಿರ್ತೈತಿ. ಆ ಲೆಪ್ರಸಿನ ಕ್ಯೂರ್ ಮಾಡೋಕ್ಕಂತ ಅವರು ಸಾಂಬ ಇದ್ದವ್ರು ಏನು ಮಾಡ್ತಾರೋ, ಈ ನದಿ ಕಡೆಯಿಂದ ಮಣ್ಣನ್ನು ಮೈ ಮೇಲೆ ಹಚ್ಕೊಂಡು ಈ ನದಿನಲ್ಲಿ ಜಳಕ ಮಾಡ್ತಾರೆ. ಸೊ ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಂ ಬರೋರು ಈ ಪ್ಲೇಸಿಗೆ ಜಳಕ ಮಾಡಿ ದೇವರಿಗೆ ಹೋಗ್ತಾರೆ. ಯಾಕಂದ್ರೆ ಇದು ಒಂದು ಐತಿಹಾಸಿಕ ನದಿ ಅಂತ. ಅದಕ್ಕೆ ರಾಕ್ಷಸ ತಾರಕಾಸುರನ ಕೊಲ್ಲಾಕ ಸ್ವತಃ ಕಾರ್ತಿಕೇಯ ಸ್ವಾಮಿ ಅಂದರೆ ಸುಬ್ರಹ್ಮಣ್ಯಂ ಸ್ವಾಮಿ ಇಲ್ಲಿ ಬಂದು ನೆಲೆಸಿರ್ತಾರೆ ನೋಡ್ರಿ. ಅಂದ್ರೆ ಅವ್ನ ಕೊಂದ ಮೇಲೆ ಈ ಟೆಂಪಲ್ನಲ್ಲಿ ಅಂದರೆ ಈ ಜಾಗದಲ್ಲಿ ಅವರು ನೆಲೆಸಿದ್ದಾರೆ. ಅದಕ್ಕೆ ಇಲ್ಲೊಂದು ಟೆಂಪಲ್ ಇದೆ, ಕುಕ್ಕೆ ಸುಬ್ರಹ್ಮಣ್ಯಂ ಸ್ವಾಮಿ ಟೆಂಪಲ್ ನೋಡ್ರಿ. 5000 ವರ್ಷದ ಹಳಿ ಇತಿಹಾಸ ಐತಿ ಈ ಟೆಂಪಲ್ನಲ್ಲಿ. ಈ ಟೆಂಪಲ್ಗೆ ಒಂದು 3 ಸ್ಟೋರಿಗಳು. ಒಂದು, ಯಾವಾಗ ನಾಗರ ದೇವರು ಅಂದರೆ ನಾಗರ ರಾಜ ಇರ್ತಾರಲ್ಲ, ವಾಸುಕಿ ದೇವ್ ಅವರು ಅಂದರೆ ಲಾರ್ಡ್ ವಿಷ್ಣು ಅವರು ಗರುಡ ಪಕ್ಷಿ ಇರ್ತದಲ್ಲ, ಅಲ್ಲಿಂದ ಪ್ರಾಣ ಉಳಿಸ್ಕೋಬೇಕಂತ ಯಾವಾಗ ಅವರು ಬರ್ತಾರಲ್ಲ, ಆ ಟೈಮ್ನಲ್ಲಿ ಇಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ದೇವರು ಏನು ಮಾಡ್ತಾರೆ, ಅಂದರೆ ವಾಸುಕಿನ ಪ್ರಾಣ ಕಾಪಾಡಬೇಕಂತ ಅವ್ರು ಇಲ್ಲಿ ನೆಲೆಸ್ತಾರೆ. ಅದೊಂದು ಸ್ಟೋರಿ. ಇನ್ನೊಂದು ಸೆಕೆಂಡ್ ಸ್ಟೋರಿ ಏನಂತಂದ್ರೆ, ಯಾವಾಗ ಇಲ್ಲಿ ಒಂದು ತಾರಕಾಸುರ ಮತ್ತು ಸುರಪದ್ಮ ಅಂತ ಅವರಿಬ್ಬರು ರೂಲರ್ಸ್ ಇರ್ತಾರೆ, ಅವರು ರಾಕ್ಷಸರು. ಅವ್ರನ್ನ ಕೊಲ್ಲಾಕಂತ ಲಾರ್ಡ್ ಕಾರ್ತಿಕೇಯ ಮತ್ತು ಲಾರ್ಡ್ ಗಣೇಶ ಇಬ್ಬರು ಕೂಡಿ ಬರ್ತಾರಲ್ಲ, ಇದೊಂದು ಸ್ಟೋರಿ ಇಲ್ಲಿದು. ಮತ್ತು ಇದೇ ಒಂದು ಪ್ಲೇಸ್ನಲ್ಲಿ ಸೇನ ಅಂತ ಲಾರ್ಡ್ ಇಂದ್ರನ ಮಗಳಿರ್ತಾರೆ ಅವರು, ಆ ಮಗಳಿಗೆ ಮದುವೆ ಮಾಡ್ಕೋತಾರೆ ಈ ಪ್ಲೇಸ್ನಲ್ಲಿ. ಸೊ ಈ ಪ್ಲೇಸ್ ಸುಬ್ರಹ್ಮಣ್ಯಂ ದೇವ್ರಿಗೆ ಹೋಗಿ ಬಂದವರು ಇಲ್ಲಿ ಆದಿ ಸುಬ್ರಹ್ಮಣ್ಯಂ ಟೆಂಪಲ್ ಅಂತ ಒಂದು ಐತಿ, ಅಲ್ಲೇನೋ ಡೆಫಿನೆಟ್ಲಿ ನೀವು ವಿಸಿಟ್ ಮಾಡಬೇಕು. ಅದು ಏನಾದ್ರೆ ಸುಬ್ರಹ್ಮಣ್ಯಂ ದೇವ್ರದ್ದು ಏನು ನಿಮ್ಮದು ದರ್ಶನ ಕಂಪ್ಲೀಟ್ ಆಗಬೇಕಂದ್ರೆ ಇದು ಟೆಂಪಲ್ಗೆ ನೀವು ವಿಸಿಟ್ ಮಾಡಬೇಕು. ಸೊ ಯಾರ್ಯಾರಿಗೆ ಸರ್ಪದೋಷ ಮತ್ತು ಅಶ್ಲೇಷ ಪೂಜೆ ಮಾಡೋದಿರ್ತೈತಲ್ಲ, ಅವರು ಇಲ್ಲಿ ಬಂದು ಸರ್ಪದೋಷ ಮತ್ತು ಅಶ್ಲೇಷ ಪೂಜೆ ಮಾಡ್ತಾರೆ. ಇಲ್ಲಿ ನಿಮ್ದು ಏನಾರೇ ಈಡೇರಿಕೆ ಇತ್ತಂತಂದ್ರೆ ಹಿಂಗೆ ಕಲ್ಲು ಕಟ್ಟಿ ನೀವು ಈಡೇರಿಕೆ ಮಾಡ್ಕೋಬೋದು, ಆಮೇಲೆ ಅದು ಫುಲ್ಫಿಲ್ ಆಗ್ತೈತೆ ಅಂತ ಹಿಂಗೆ ಒಂದು ಇಲ್ಲಿನೊಂದು ಭರವಸೆ ಇತಿಹಾಸ. ಸೊ ವಾಸುಕಿ ಇದ್ದವರು ಸರ್ಪಗಳ ರಾಜ ಇರ್ತಾರೋ, ಯಾವಾಗ ಅವ್ರದ್ದು ಮತ್ತು ಗರುಡ ನಡುವೆ ಒಂದು ಏನೋ ದ್ವೇಷ ಹುಟ್ಟುತ್ತೆ, ಆ ಟೈಮ್ನಲ್ಲಿ ಅವರು ಓಡಿ ಬಂದು ಈ ಜಾಗದಲ್ಲಿ ನೆಲೆಸ್ಕೋತಾರೋ. ಅವ್ರು ವಾಸುಕಿಯವ್ರನ್ನ ಕಾಪಾಡಬೇಕಂತ ಸುಬ್ರಹ್ಮಣ್ಯಂ ಸ್ವಾಮಿಯವರು ಏನೋ ಇಲ್ಲೇ ನೆಲೆಸ್ತಾರೋ. ಹಿಂಗೊಂದು ಇಲ್ಲಿದೆ ಇತಿಹಾಸ. ಸರ್ಪದೋಷ ಪೂಜೆ ಇಲ್ಲಿ ಮಾಡ್ತಾರೆ ನೋಡ್ರಿ. ಇದು ಗಾರ್ಡನ್ ಹಿಂದ್ಗಡೆ ಐತಿ. ಸರ್ಪ ಸಂಸ್ಕಾರ ಮಾಡ್ತಾರೆ ನೋಡ್ರಿ. ಇಲ್ಲಿ ಯಾರ್ದಾದ್ರು ಸರ್ಪದೋಷ ನಾಗದೋಷ ಇರ್ತೈತಲ್ಲ, ಅವ್ರಿಗೆ ಗಾರ್ಡನ್ ಹಿಂದ್ಗಡೆನೇ ಈ ಲೊಕೇಶನ್ ಐತಿ. ಇಲ್ಲಿ ನೀವು ಬುಕಿಂಗ್ ಮಾಡಿನ ಒಳಗಡೆ ನಿಮ್ಗೆ ಎಂಟ್ರಿ ಇರ್ತೈತಿ ಸರ್ಪ ಸಂಸ್ಕಾರ ಮಾಡೋಕೆ. ಟೆಂಪಲ್ ಪ್ರಿಮಿಸಸ್ ಒಳಗೆ ಇಲ್ಲಿಂದ ಒಂದು 2 ಕಿಲೋಮೀಟರ್ದಾಗ ಕೋರಗಜ್ಜ ಸ್ವಾಮಿಯವ್ರ ಟೆಂಪಲ್ನೂ ಐತಿ. ಇದು ಏನು ಹೊಸಳಿಗಮ್ಮ ದೇವಸ್ಥಾನ ಐತಲ್ಲ, ಈ ಹಾದಿಯಿಂದ ಹೋಗ್ಬೇಕು ನೀವು. 2 ಕಿಲೋಮೀಟರ್ಸ್ ಇದೆ. ವಾಕೇಬಲ್ ಡಿಸ್ಟೆನ್ಸ್ನೂ ಐತಿ. ಸ್ವಲ್ಪ ಪ್ರಾಣಿ ಪಕ್ಷಿಗಳು ಜಾಸ್ತಿ ಇದಾವೆ, ಸ್ವಲ್ಪ ಕೇರ್ಫುಲ್ಲ. ಬೈಕ್ ಮತ್ತು ಏನಾದರೂ ವೆಹಿಕಲ್ಸ್ ಇತ್ತು ಅಂತಂದರೆ ಹಿಂಗೆ ಹೋಗ್ಬೋದು ನೀವು ಒಳಗಡೆ.